ಅಡುಗೆ ಆಯಿಲ್ ಬಗ್ಗೆ ಮಾತಾಡಿದ್ರು, ಯಾಕೆ ಸಾಹೇಬ್ರು ಇದು ವರ್ಕ್ ಫ್ರಮ್ ಹೋಮ್ ಮಾತಾಡಿದ್ರು, ಈ ವಿಚಾರಗಳು ಮನೇಲಿರುವಂತಹ ಗೃಹಿಣಿಯರಿಗೆ ಎಷ್ಟು ಇಂಪಾರ್ಟೆಂಟೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅಡುಗೆ ಆಯಿಲ್ ಇದೆಯಲ್ಲ ಮೇಡಮ್, ಎಣ್ಣೆದು, ಅದು ಡೈರೆಕ್ಟ್ ಕಿಚನ್ಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಯಾಕೆ ಯಾಕೆ ನನಗೂ ಕೇಳ್ತಾ ಇದ್ರು, ಯಾಕಂತೆ ಎಣ್ಣೆ ಯಾಕೆ ತಿನ್ಬಾರ್ದಂತೆ, ಏನಾದ್ರೂ ಕಲಬೆರಕೆ ಆಗೈತಂತ ಏನಂತ ನಮ್ಮ ಮನೆ ನನಗೆ ಕೇಳ್ತಿದ್ರು. ಮತ್ತು ಅವ್ರಿಗೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಯ್ತು. ಸೊ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನಾನು ಹೇಳೋದು ಏನಂತಂದರೆ, ಎಷ್ಟೋ ಜನಕ್ಕೆ ನಮ್ಮ ಗೃಹಿಣಿಯರಿಗೆ ದೇಶದಲ್ಲಿ ಈಗ ಯುದ್ಧ ಆಗ್ತಾ ಇದೆ, ಯುದ್ಧ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಇನ್ನೂ ನಡೀತಿದೆಯಾ ಇಲ್ಲ ನಿಂತೋಯ್ತಾ, ಇದರ ಅರಿವೇ ಕೂಡ ಇಲ್ಲ. ನೀವು ಹೇಳ್ದಾಗೆ ಅಡಿಗೆ ಅನಿಲ ಅಂತ ಹೇಳಿದ್ರೆ, ಅಡಿಗೆ ಅನಿಲ ಎಷ್ಟೋ ಜನಕ್ಕೆ ಗೊತ್ತು ನಮಗೆ ಆರೋಗ್ಯ ಕೆಡಿಸುತ್ತೆ ಅಂತ ಅಷ್ಟೇ. ಅಡಿಗೆ ಆಯಿಲ್ ನಮಗೆ ಆರೋಗ್ಯ ಕೆಡಿಸುತ್ತೆ ಅಂತ ಅಷ್ಟೇ ಗೊತ್ತು. ಬಟ್ ಅಡಿಗೆ ಆಯಿಲ್ ನಮ್ಗೆ ಎಲ್ಲಿಂದ ಸಿಗ್ತಾ ಇದೆ, ನಮ್ಗೆ ಹೆಂಗ್ ಬರ್ತಾ ಇದೆ, ಯಾವ ಆಯಿಲು ನಮ್ಮ ಒಂದು ದೇಶದಲ್ಲೇ ಅದು ಸಿಗ್ತಾ ಇದೆಯಾ ಇಲ್ಲ ಆಮದು ಮಾಡ್ಕೋತಾ ಇದೀವ, ಇದು ಎಷ್ಟೋ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಎಸ್ಪೆಷಲಿ ಗೃಹಿಣಿಯರಿಗೆ, ಮನೇಲಿರೋ ಅಂಥವ್ರಿಗೆ, ಲೇಡೀಸ್ಗಳಿಗೆ ಇದು ಗೊತ್ತಿಲ್ಲ. ಏನು ಆಯಿಲ್ ತರ್ತೀವಿ, ಹಾಕ್ತೀವಿ, ಅಡುಗೆ ಮಾಡ್ತೀವಿ, ತಿಂತೀವಿ ಅಷ್ಟೇ ಗೊತ್ತು. ಅದೇ ಕಾರಣಕ್ಕೆ ಇವಾಗಿನ ಒಂದು ಆರ್ಥಿಕ ಮುಗ್ಗಟ್ಟಾಗಿರೋ ಅಂಥದ್ದನ್ನು ತಡೆಯೋ ಸಲುವಾಗಿ ಪ್ರಧಾನಿಯವರು ಫಸ್ಟ್ ಸ್ಟಾರ್ಟ್ ಮಾಡಿರೋದೇನೆ ಮನೆಯಿಂದ. ನಾವು ಯಾವುದನ್ನು ಕೂಡ ಫಸ್ಟ್ ಮನೆಯಿಂದ, ನಮ್ಮಿಂದ, ಪ್ರತಿಯೊಂದು ದೇಶದ ಪ್ರತಿಯೊಬ್ಬ ಪ್ರಜೆಯಿಂದ ಶುರು ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಅವರು ಫಸ್ಟ್ ಮನೆಯಿಂದ ಶುರು ಮಾಡಿದ್ದಾರೆ. ಮೊದಲನೇದಾಗಿ ನೀವು ಹೇಳ್ದಾಗೆ ಎಣ್ಣೆಯಿಂದ, ಮನೆಯಲ್ಲಿ ಬಳಸುವಂಥ ಎಣ್ಣೆದು ಕೂಡ ದುಬಾರಿ ಇದೆ ಅಂತ ಅಲ್ಲಿಂದ ತೊಗೊಂಡಿದ್ದಾರೆ.